ಸೊ ಗುಡ್ ಮಾರ್ನಿಂಗ್ ಮತ್ತೊಮ್ಮೆ. ಇವತ್ತು ಲಾಸ್ಟ್ ಡೇ, ಬೆಂಗಳೂರು ಕಡೆ ಹೊರಟಿದ್ದೀನಿ. ಆಲ್ರೆಡಿ ಜಡಿ ಶುರುವಾಗಿದೆ, ಮಳೆ ಬರ್ತಿದೆ. ನಾನು ಇದ್ದಿದ್ದು ಬಂದು ರಿವರ್ ಎಡ್ಜ್ ರಿಟ್ರೀಟ್ ರೆಸಾರ್ಟ್ ಅಂತ. ಸೊ ಬೇಸಿಕಲಿ ನೀವು ದಾಂಡೇಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರದ್ದೇ ಒಂದು ವೆಬ್ಸೈಟ್ ಇದೆ ರೆಸಾರ್ಟ್ ಬುಕ್ಕಿಂಗ್ಸ್ಗೆಲ್ಲ. ಸೊ ನೀವು ಅದರಲ್ಲಿ ಬುಕ್ ಮಾಡಿದ್ರೆ, ಅದ್ರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅದು ಇವಾಗ ಬುಕ್ ಮಾಡಿದ್ರೆ ಅವ್ರು ಡೀಟೇಲ್ಸ್ ಕೇಳ್ತಾರೆ. ಪ್ಲಸ್ ನಿಮಗೆ 2 to 3 ಆ್ಯಕ್ಟಿವಿಟೀಸ್ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರೆ. ಯಾವುದು ಅಂತ ಹೇಳಿದ್ರೆ ಕಯಾಕಿಂಗ್ ಕೊಡ್ತಾರೆ, ಬೋಟಿಂಗ್ ಕೊಡ್ತಾರೆ, ಪ್ಲಸ್ ಹಾರ್ಪಿಂಗ್ ಕೊಡ್ತಾರೆ. ಇನ್ನು ಬೇರೆ ಆ್ಯಕ್ಟಿವಿಟೀಸ್ ಬೇಕು ಅಂತ ಹೇಳಿದ್ರೆ, ಲೈಕ್ ನಿಮಗೆ ಜಿಪ್ ಲೈನ್ ಹೋಗಬೇಕು ಅಂತ ಹೇಳಿದ್ರೆ ಅಥವಾ ರಿವರ್ ರಾಫ್ಟಿಂಗ್ ಹೋಗಬೇಕು ಅಂತ ಹೇಳಿದ್ರೆ ಅದು ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ. ಸೊ ರಿವರ್ ರಾಫ್ಟಿಂಗ್ ಬಂದು ಅದು ಡಿಪೆಂಡ್ ಆಗುತ್ತೆ ನಿಮಗೆ, ಅಂದರೆ ಶಾರ್ಟ್ ಪೀರಿಯಡ್ಗೆ ಬೇಕಾ, ಮಿಡ್ ಆರ್ ಲಾಂಗ್ ಪೀರಿಯಡ್ಗೆ ಬೇಕಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ 600 ರೂಪೀಸ್ ಇದೆ. ಹಾಗೆ ಅದು 1300 ಪ್ಲಸ್ ಇನ್ನೊಂದು ಲಾಂಗ್ ರಾಫ್ಟಿಂಗ್ ಅಂತ ಹೇಳಿದ್ರೆ ಅರೌಂಡ್ 1600 to 1700 ಏನೋ ಇದೆ. ನಿಮಗೆ ಜಿಪ್ ಲೈನ್ ಬಂದು ನಿಮಗೆ 350 ರೂಪೀಸ್ ತೊಗೊತಾರೆ. ಅರೌಂಡ್ 100 to 150 ಮೀಟರ್ ಜಿಪ್ ಮಾಡ್ತಾರೆ ಅಷ್ಟೇ ನಿಮಗೆ. ಬಟ್ ಚೆನ್ನಾಗಿರುತ್ತೆ ಅದು. ಸೊ ಇವಾಗ ಸದ್ಯಕ್ಕೆ ನಾನು ಬಂದಾಗ ರಾಫ್ಟಿಂಗ್ ಇರಲಿಲ್ಲ, ಬಿಕಾಸ್ ಅಂದರೆ ಡ್ಯಾಮಿಂದ ಇನ್ನೂ ನೀರು ಬಿಟ್ಟಿಲ್ವಂತೆ ರಿವರ್ ರಾಫ್ಟ್ ಮಾಡೋಕ್ಕೆ. ಅದು ಫೋರ್ಸ್ ಇಲ್ಲ, ವಾಟರ್ ಜಾಸ್ತಿ ಇಲ್ಲ ಅಂತ ಹೇಳಿಬಿಟ್ಟು ರಾಫ್ಟಿಂಗ್ ಇಲ್ಲ, ನಿಲ್ಲಿಸಿದ್ದಾರೆ. ಅದು ಬಿಟ್ಟು ಬೇರೆ ಎಲ್ಲನೂ ಮಾಡ್ಬೋದು ನೀವು. ಜಿಪ್ ಲೈನ್ ಮಾಡ್ಬೋದು, ಬೋಟಿಂಗ್ ಮಾಡ್ಬೋದು, ಕಯಾಕಿಂಗ್ ಮಾಡ್ಬೋದು. ಸೊ ನೀವು ಯಾರನ್ನ ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಚೆಕ್ ಮಾಡಿ. ನಿಮಗೆ ಅವರು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ನಿಮಗೆ ಒಂದು ಲಿಂಕ್ ಬರುತ್ತೆ. ಡೈರೆಕ್ಟ್ ವಾಟ್ಸಪ್ಪಲ್ಲಿ ನೀವು ಡೀಟೇಲ್ಸ್ ಎಲ್ಲ ಕಳಿಸ್ಬೇಕಾಯ್ತು. ಅವ್ರು ಕೇಳ್ತಾರೆ ಎಷ್ಟು ಜನ ಎಷ್ಟು ದಿನ ಅಂತ ಕೇಳ್ತಾರೆ. ನೀವು ಅದ್ರ ಡೀಟೇಲ್ಸ್ ಎಲ್ಲ ಕೊಟ್ಟರೆ ಅವರೇ ನಿಮಗೆ ರೆಸಾರ್ಟ್ ಅಲಾಟ್ ಮಾಡ್ತಾರೆ. ಅದು ಫೋಟೋಸ್ ಎಲ್ಲ ಕಳಿಸ್ತಾರೆ ನಿಮಗೆ. ನೀವು ಚೂಸ್ ಮಾಡ್ಬೋದು. ಇಲ್ಲ ನಿಮಗೆ ಅದಕ್ಕಿಂತ ಬೇರೆ ಆಪ್ಷನ್ ಬೇಕು ಅಂತ ಹೇಳಿದ್ರೆ ನೀವು ಬೇರೆ ಆಪ್ಷನ್ ಕೂಡ ಅವ್ರನ್ನ ಕೇಳ್ಬೋದು, ಕಳಿಸ್ತಾರೆ. ಆಲ್ಮೋಸ್ಟ್ ಏನಿಲ್ಲ ಅಂತ ಹೇಳಿದ್ರು 15 to 20 ಇಲ್ಲ ಅದಕ್ಕಿಂತ ಜಾಸ್ತಿನೇ ರೆಸಾರ್ಟ್ಸ್ ಇದೆ ಇಲ್ಲಿ ದಾಂಡೇಲಿಯಲ್ಲಿ. ಸೊ ಪ್ರತಿಯೊಂದು ರೆಸಾರ್ಟ್ಗೂ ನೀವು ದಾಂಡೇಲಿ ವೆಬ್ಸೈಟ್ ಅವ್ರ ಥ್ರೂ ಬುಕ್ ಮಾಡಿದ್ರೆ ನಿಮಗೆ ಕಾಂಪ್ಲಿಮೆಂಟ್ರಿ ವಾಟರ್ ಆ್ಯಕ್ಟಿವಿಟೀಸ್ ನಿಮಗೆ ಇದ್ದೇ ಇರುತ್ತೆ. ಸೊ 60 ಕಿಲೋಮೀಟರ್ಸ್ ಇದೆ. ಇನ್ನು 1 hour 15 minutes ತೋರಿಸ್ತಾ ಇದೆ. ಯಲ್ಲಾಪುರ ಫುಲ್ಲು ರೆಡ್ ಅಲರ್ಟ್ ಅಂತ ಹೇಳ್ತಿದ್ದಾರೆ. ಜೋರು ಮಳೆ ಇದೆ ಅಂತೆ. ನನಗೂ ಗೊತ್ತಿಲ್ಲ ಯಾವ ಥರ ಇದೆ ಏನು ಅಂತ. ಇವಾಗ ಆ ಕಡೆ ಹೋಗ್ತಾ ಇದ್ದೀನಿ ಒಂದಕ್ಕೆ ಮಾಗೋಡ್ ಫಾಲ್ಸ್ ನೋಡೋಕೆ. ಯಾಕಂದರೆ ಫುಲ್ಲು ತುಂಬಿದೆ ಅಂತ, ಫುಲ್ಲು ಜೋರಾಗಿ ಫಾಲ್ಸ್ ಹರಿತಿದೆ ಅಂತ, ಬೀಳ್ತಿದೆ ಅಂತ. ಸೊ ಅದನ್ನು ನೋಡೋಕೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ಮನೆ ಕಡೆ ಬೆಂಗಳೂರಿಗೇ ಹೋಗ್ತಾ ಇರೋದು. ಸೊ ಪೆಟ್ರೋಲ್ ಹಾಕ್ಸಿದ್ದಾಯಿತು. ಮುಂದೆ ಸಿಗ್ತೀನಿ ನಾನು ನಿಮಗೆ. Engine braking. ಚೆನ್ನಾಗಿದೆ ಇದು. ನದಿ ಅನಿಸುತ್ತೆ ಇದು. ಕಾಯ್ದಿಟ್ಟ ಅರಣ್ಯ ಪ್ರದೇಶ, ರಿಸರ್ವ್ ಫಾರೆಸ್ಟ್. ಇದು ನಮ್ಮ ಮಾನ್ಸೂನ್ ಎಫೆಕ್ಟ್. ಲೈನಲ್ಲಿರೋ ಹಳ್ಳಕ್ಕೆ ಹೋಗಿದ್ದಾವೆ ಎಲ್ಲ
ಯಲ್ಲಾಪುರ ದಾಂಡೇಲಿ ಗಾಡಿ ಟ್ರ್ಯಾಕ್ಟರಾಗಿ ಕೆಳಿತಾ ಇದ್ದಾರೆ. ಕಟ್ಟಾಗಿದೆ ಬಿಕಾಸ್ ಇನ್ಸ್ಟಾ 360 ಪ್ರಾಬ್ಲಮ್ ಬಂತು. ಅದು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು, ಆಲ್ಮೋಸ್ಟ್ ವೀಕ್ಸ್ ಏನೋ ಆಗಿದೆ ಅಷ್ಟೇ. ಏನಾಗಿದೆ, LED ಗ್ಲೋ ಆಗ್ತಿದೆ. ಅದು ಆನ್ ಆಗಿದ ತಕ್ಷಣ ಏನು LED ಗ್ಲೋ ಆಗುತ್ತೋ ಅದು LED ಗ್ಲೋ ಆಗ್ತಿದೆ. ಬಟ್ ವೀಡಿಯೋ ರೆಕಾರ್ಡ್ ಆಗ್ತಿಲ್ಲ, ಸ್ಕ್ರೀನ್ ಡಿಸ್ಪ್ಲೇ ಬರ್ತಿಲ್ಲ. ಅದು ನನಗೆ ರಿಸೀವ್ ಆಗಿರೋ ಪ್ರಾಡಕ್ಟಲ್ಲೇನೋ ಅಥವಾ ಬೇರೆ ಪ್ರಾಡಕ್ಟ್ಸಲ್ಲೂ ಹಾಗೆ ಇದೆಯೇನೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಇನ್ಸ್ಟಾ 360 ಟೆಕ್ನಿಕಲ್ ಸಪೋರ್ಟ್ ಹತ್ರ ಮಾತಾಡಿದೆ. ಅವರು ಸರ್ವಿಸ್ ಸೆಂಟರ್ ಕಳಿಸ್ಕೊಡಿ, ಚೆಕ್ ಮಾಡ್ತೀನಿ